ಏನೇನು ಬೇಕು? ಚಿತ್ರಾನ್ನ, ಹುಳಿಕಾಯಿ ಪಲ್ಯ, ಕ್ಯಾರೆಟ್ ಪಲ್ಯ, ಕೋಸಂಬರಿ, ಒಬ್ಬಟ್ಟು, ಒಬ್ಬಟ್ಟಿನ ಸಾರು. ಸೊ ನಮ್ಮ ಅತ್ತೆಗೆಲ್ಲ ಫೈನಲಿ ಆಯಿತು. ಗಾರ್ನಿಶಿಂಗ್ ಯಾಕೆ ಹೊಡ್ದೆ? ಅದು ಎಲ್ಲ ಶರ್ಟು ಅಷ್ಟೇ ಕಣಮ್ಮ. ಅದಕ್ಕೆ ಅವರು ಕುಕ್ಕರ್ ಕೊಟ್ಟಿರೋದು ನಿನಗೆ. ಇದನ್ನು ತೋರಿಸೋಣ ನಾನು, ಅವ್ರು ಬೆಳಿಗ್ಗೆನೆ ನೋಡಿರ್ತಾರೆ ಅದನ್ನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಶುಕ್ರವಾರ, ನಾನು ಶುಕ್ರವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗೌರಿ ಹಬ್ಬ. ಸೊ ಗೌರಿ ಹಬ್ಬ ಇವಾಗ ಟೈಮ್ ಆಲ್ರೆಡಿ ಒಂದು 7 ಗಂಟೆ ಆಗಿದೆ. ನಾವು ಗೌರಿ ಗುಡಿಗೆ ಹೋಗಬೇಕು, ಬಾಗ್ನನೇ ಎತ್ಕೊಂಡು ಪೂಜೆ ಮಾಡಿಸ್ಕೊಂಬರ್ಬೇಕು ಬಾಗ್ನ ಕೊಟ್ಟು. ಮತ್ತು ಇವತ್ತೇನು ಸ್ಪೆಷಲ್ ಅಂತಂದರೆ, ದಿಲೀಪ್ ಬೆಳಿಗ್ಗೆನೆ ಎದ್ಬಿಟ್ಟಿದ್ದಾನೆ. ಸೊ ಕೆಲಸ ಇರೋ ಟೈಮಲ್ಲೇ. ಬಟ್ ನಮ್ಮ ಅತ್ತೆ ಬೆಳಿಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ಒಬ್ಬಟ್ಟು ತಡ್ತಿದ್ದಾರೆ. ಅವ್ರು ಎಷ್ಟು ಗಂಟೆಗೆ ಎದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಕೇಳಿದ್ರೆ ಹೇಳ್ತಾನೆ ಇಲ್ಲ ಎಷ್ಟು ಗಂಟೆಗೆ ಎದ್ದೆ ಅಂತ. ಸೊ ವಿನಯ್ ಫ್ರೆಶ್ ಅಪ್ ಆಗಿ ವಿನಯ್ ಜೊತೆ ಹೋಗಿ ಗೌರಿ ಗುಡಿಗೆ ಹೋಗಿ ಬರುವಂಥದ್ದು. ಸೊ ಪೂಜೆ ಎಲ್ಲ ನೀವು ನೋಡ್ಬೋದು, ಬೆಳಿಗ್ಗೆನೆ ಎತ್ತ ಮತ್ತೆ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಒಬ್ಬಟ್ಟು ತಡ್ತಿದ್ದಾರೆ ನಮ್ಮತ್ತೆ. ಬನ್ನಿ ವಿಡಿಯೋಗೆ. ಬನ್ನಿ ವಿಡಿಯೋಗೆ ಅಂದರೆ ಬೇಡ, ನೀನೇ ಮಾಡ್ಕೊಂತಿದ್ದಾರೆ, ತೋರಿಸ್ತೀನಿ ಇದೆ. ಒಬ್ಬಟ್ಟು ಅಚಾನಕ್ಕಾಗಿ ನಮ್ಮ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ 15 ದಿನಕ್ಕೆ. ನೋಡಿ, ಬಾಳೆ ಎಲೆಯಲ್ಲಿ ತಡ್ತಿರೋ ಒಬ್ಬಟ್ಟು. ನಮ್ಮ ಅತ್ತೆ ತುಂಬಾ ಎಕ್ಸ್ಪರ್ಟು ಅಲ್ವಾ? ಸುಮ್ಮನೆ ನಗದವರು. ಇವು ನೋಡಿ, ಬೆಳಿಗ್ಗೆನೆ ಎದ್ದು ಹಾಯ್ ಏನು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೋಗು, ಅಪ್ಪರ ಸ್ನಾನ ಮಾಡಿಸ್ಕೊಂಬರೋಗಿ ದಿಲಿ, ಹೋಗು. ಅವನು ಏರೋಪ್ಲೇನಲ್ಲಿ ಬರಲ್ವಂತೆ, ಬಸ್ಸಲ್ಲಿ ಬರಲ್ವಂತೆ. ಇನ್ಯಾದ್ರಲ್ಲಿ ಬರ್ತೀಯಾ? ಅವನು ಮನೆನೇ ಇಷ್ಟಪಡ್ತಾನೆ ನಮ್ಮ ದಿಲೀಪ. ಅಲ್ಲ, ಹೊರಗಡೆ ಮಕ್ಕಳಾದರೆ ತಿರ್ಗಾಣ ಓಡಾಡೋಣ ಅಂತಾರೆ. ಬಟ್ ಇವನೇನೆ ನಮ್ಮ ಆಶಾಜಿ ಮನೇಲಿ ಇರ್ತೀನಿ ಅಂತಾನೆ. ಎಲ್ಲೂ ಹೊರಗೆ ಬರೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅದನ್ನ ಬಸ್ಸಲ್ಲಿ ಓಡಾಡಿಸ್ಬಿಡ್ತೀವಿ, ವ್ಯಾನಲ್ಲಿ ಓಡಾಡಿಸ್ತೀವಿ ಅಂತ. ಕಾರಲ್ಲಿ ಓಡಾಡಿಸ್ತೀವಿ ಅಂದರು ಬರೋಕ್ಕೀಗ ರೆಡಿ ಇಲ್ಲ ಅವನು. ಸೊ ನಾನು ಅಷ್ಟೇ ಇವಾಗ ಸ್ವಲ್ಪ ಪೂಜೆ ಮಾಡಿಬಿಟ್ಟು ನಮ್ಮ ಅತ್ತೆಗೆ ಹೋಗಿ ಹೆಲ್ಪ್ ಮಾಡೋದು ಇವಾಗ. ಸೊ ರೆಡಿಯಾಗಿ ಗೌರಿ ಗುಡಿಗೆ ಹೋಗಿ ಬರೋದು. ಅದಾದಮೇಲೆ ಸೊ 8 ಗಂಟೆಗೆ ಹೋಗೋಕ್ಕೆ ಹೇಳಿದ್ದಾರೆ. ಸೊ 8 ಗಂಟೆಗೆ ಹೋಗಿ ಈ ಸಲ ಹಬ್ಬನ ಆಚರಿಸ್ಕೊಂಡು ಬರೋದು. ಸೊ ಬಿಡದೆ ನನ್ನ ವ್ಲಾಗ್ನ ನೋಡ್ತೀರಿ, ಹೇಗೆ ನಾನು ಗೌರಿ ಹಬ್ಬನ ಮಾಡ್ತೀನಿ ಅಂತ. ಈಗ ಎಷ್ಟಿತ್ತಮ್ಮ ಬಾಳೆಯಲ್ಲಿ? ನಾನು ಎರಡು ತಗೊಂಬಂದಿದ್ದೆ. ನೀರು ತಂದ್ರೆ ಗೀತ ಕೊಟ್ಟಿದ್ರು, ನಾನು ತಂದಿಲ್ಲ ಅಂತ ಅವರು ತರಿಸ್ಕೊಟ್ಟಿದ್ರು. ಸೊ ರೆಡಿ ಆಯಿತು ಹಬ್ಬಕ್ಕೆಲ್ಲ. ಏನೇನು ರೆಡಿ ಆಯ್ತು ಗೊತ್ತಾ? ಒಬ್ಬಟ್ಟು, ಕೋಸಂಬರಿ, ಸಾಕು. ಹೀಗೆ ಇವನು ಬೇರೆ ನನ್ನ ತಂಗಿ ಬೆಳಗ್ಗೆ ನನಗೆ ಸೀರೆ ಡ್ರಾಪಿಂಗ್ ಬಂದಿದ್ದಲ್ಲ ನನ್ನ ತಂಗಿ, ಅದಕ್ಕೆ ಒಂದು ಚಾಕ್ಲೇಟ್ ತಂದ್ಕೊಟ್ಬಿಟ್ಟು ಚಂಡಿ ಹಿಡಿದಿದ್ದ ನನ್ನ ಮಗ ಬೆಳಗ್ಗೆ. ತೋರ್ಸದಿಲ್ಲ, ತೋರ್ಸು. ಯಾರು ತಂದಿದ್ದದು? ಅಲ್ಲೋ, ಚಿಕ್ಕಿದಾನೆ ತಂದ್ಕೊಟ್ಟಿದ್ದು. ತಾತ ಕೊಟ್ಟಿದ್ದು, ಅವ್ನು ಕರೆಕ್ಟಾಗಿ ಹೇಳ್ತಾನೆ. ಸುಮ್ಮನೆ ತಾತ ಕೊಟ್ಟಿದ್ದು, ಚಿಕ್ಕಿ ಕೊಟ್ಟಿದ್ದೆ. ಹೋಗೋ ಕಡೆ ಬಿಚ್ಕೊಡ್ತೀನಿ, ಹೋಗು ಆ ಕಡೆ ಹೋಗು, ವಿಡಿಯೋ ಮಾಡ್ತೀವಿ ಇಲ್ಲಿ. ನನ್ನ ಬಂಗಾರ ಅಂತ ನೀನು ತಿರ್ಗಾ ಬಂದ. ಅದು ಬರ್ತಾನೆ ನಾನು ಬಿಚ್ಕೊಡು ಅಂತ. ಯವ್ವ, ನಂಗೆ ಲಾಂಗ್ ವಿಡಿಯೋಗೆ ಬಡ್ಕೊಂಡ್ ಸಾಕಾಯ್ತದ ಅವಳು ಅಷ್ಟು. ನಾವು ಅತ್ತೆ 4 ಗಂಟೆಗೆ ಎದ್ದಿರೋದು ಮೋಸ್ಟ್ಲಿ, ಅಥವಾ 1 ಗಂಟೆಗೆ ಎದ್ದಿರೋದು. ಯಾಕೋತ್ತರ ನಾವು ನೆನ್ನೆನೆ ನಾನು ಚಿಕ್ಕಿ ಮತ್ತೆ ತಂಬಿಟ್ಟನ್ನ ಮಾಡ್ಕೊಂಡಿದ್ದೆ, ಆಯ್ತಾ? ಅದನ್ನ ಮಾಡಿ ಮುಗಿಸ್ಕೊಂಡಿದ್ದೆ ನಾನು. ಒಬ್ಬಟ್ಟು ಮಾಡೋಕ್ಕಾಗಿರ್ಲಿಲ್ಲ. ನಾವು ಅಯ್ಯಪ್ಪ ಇದೇನು ತಿಂದೈತಿ, 15 ದಿನದಿಂದ ಗ್ಯಾಸ್ ಫಿಟ್ ಮಾಡಿದ್ವಿ. ಆ ಗ್ಯಾಸ್ ಏನಾಗಿದೆ, ಖಾಲಿ ಆಗಿದೆ 15 ದಿನಕ್ಕೆ. ಅದು ಯಾಕೆ ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಮಾಡಿದ್ರಿ? 4 ಏನ್ ಮಾಡಿದ್ರಿ ಗ್ಯಾಸ್? ಏನ್ ಮಾಡ್ದ ನಮ್ಗೇನು ಗೊತ್ತು, ಬಟ್ ಖಾಲಿ ಆಗ್ಬಿಟ್ಟಿದೆ. 15 ದಿನನೂ ಆಗಿರ್ಲಿಲ್ಲ ಅಲ್ವೇನಮ್ಮ? ನಿಮ್ಗೆ ಯಾರ್ದಾರು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ನಮ್ಗೆ ಒಂಚೂರು ಕಮೆಂಟ್ ಮಾಡಿ. ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಬರಬೇಡ. ಸೊ ನಮ್ಮ ಆಪತ್ ಬಾಂಧವ ಯಾವಾಗ್ಲೂ ಇದಿದೆ ನಮ್ಮ ಮನೇಲಿ. ಅದೇ ನಮ್ಮನ್ನ ಕಾಪಾಡೋದು. ಹಬ್ಬಕ್ಕೆ ಕೈ ಕೊಡ್ತದೆ, ಹಬ್ಬಕ್ಕೆ ಕೈ ಕೊಡುತ್ತೆ ನಿಜ. 15 ಡೇಸು ಆಗಿರ್ಲಿಲ್ಲ ನಮ್ದು.
ಸ್ಟವ್ ಅಂತಾನೋ ಏನು ನಿಜವಾಗ್ಲೂ ಏನು ಗೊತ್ತಿಲ್ಲ. ನಿಮ್ಮಲ್ಲಿ ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ನಮಗೆ. ಈಗ ಬಾಕ್ಸ್ ಆಗೋರಿಗೆ ಇಟ್ಕೋಬೇಕು. ಅಲ್ಗೂ ತಗೊಂಡ್ಬೇಕಾ? ಗೌರಿಗೆ ಎಡೆ ಮಾಡ್ಬೇಕಲ್ಲ. ಇದು ಇಲ್ಲಿ ನಮ್ಮನೆಗೆ ಮಾಡ್ತೀನಿ. ಅಲ್ಲಮ್ಮ ಒಬ್ಬಟ್ಟು ಅಷ್ಟೇ ಅಲ್ಲಿ ಬಾಕ್ಸ್ ಇಟ್ಕೊಂಡು ಹೋಗ್ಬೇಕು. ಒಂದು ಕವರಿದೆ ನೋಡು. ಇಳಿ ಮಾಮೂಲಿ ಯಾವ್ದಂತ ಮಾಡ್ಬಿಡಿ. ಅಯ್ಯಪ್ಪ ನಾನೇ ಬಿಚ್ಚಿಬಿಟ್ಟೆ. ಹೌದಾ? ಇವಾಗ ವಿನಯ್ ಎದ್ದು ಬಂದಿದ್ದಾನೆ ಶಿಸ್ತಾಗಿ. ಎಷ್ಟು ಗಂಟೆಗೆ ಎದ್ದಿದ್ಯಾ? 7:15 ಎದ್ದಿದ್ದಾನೆ ಇವನು. ಹೆಂಗಿತ್ತು ನಿದ್ದೆ? ದೊಡ್ಡ ವಿಷಯ ಏನಲ್ಲ, ಕಟ್ ಮಾಡಿದ್ದೀನಿ. ಹಬ್ಬಕ್ಕೆ ಎಷ್ಟು ಗಂಟೆಗೆ ಎದ್ದೋಳೋದು? ಹಾಂ, ನಾಷ್ಟ ಮಾಡ್ತೀಯಾ? ಚಿತ್ರಾನ್ನ ಏನೇನು ಬೇಕು? ಚಿತ್ರಾನ್ನ, ಹುಳಿಕಾಯಿ ಪಲ್ಯ, ಕ್ಯಾರೆಟ್ ಪಲ್ಯ, ಕೋಸಂಬರಿ, ಒಬ್ಬಟ್ಟು, ಒಬ್ಬಟ್ಟಿನ ಸಾರು. ಕ್ಯಾರೆಟ್ ಪಲ್ಯ ಅಂತ ಇವನಿಗೆ ಇವತ್ತು. ಆಮೇಲೆ ಇನ್ನೇನು ಹೊಡಿತೀನಿ. ಸೊ ನಮ್ಮ ಅತ್ತೆಗೆಲ್ಲ ಫೈನಲಿ ಆಯಿತು. ಗಾರ್ನಿಶಿಂಗ್ ಕಾಯಿ ತುರಿಲಿ ಹುಳ್ಳಿಕಾಯಿ ಪಲ್ಯ ಅಂತೆ. ಹುಳ್ಳಿಕಾಯಿ ಪಲ್ಯ ಹೇಳಿದ್ನಲ್ಲ ತನ್ನ ಹುಳಿಕಾಯಿ ತಂದೇನಪ್ಪ. ಹುಳಿಕಾಯಿ ಯಾಕೋ ಹೊಡ್ದೆ? ವಿನಯ್ ಬಟ್ಟೆಗಳು ತೋರ್ಸ ನಿಂದು. ಹಾಂ, ಯಾವಾಗಮ್ಮ ಹೇಳ್ರಿ? ನಮ್ಮ ಅತ್ತೆಗೆ ಯಾವಾಗ ಕೋಪ ಬರ್ತಿತ್ತು? ಸುಮ್ಮನೆ ನಮ್ಮ ವ್ಯೂವರ್ಸ್ ತೋರ್ಸೋಣ ಅಂತ. ವಿನಯ್ ಬಟ್ಟೆ ತೋರ್ಸೋಕೆ ದೃಷ್ಟಿ ಆಗುತ್ತೆ ಬಿಡು ಅಂತಿದ್ದಾನೆ. ಬಟ್ಟೆಗೆ ದೃಷ್ಟಿ ತಾನೇ ಆಗೋದು, ಬಿಡು. ತೋರ್ಸೋ ಒಂದೊಂದೇ. ಚೆನ್ನಾಗಿ ಕಾಣ, ಸುಮ್ಮನಿರೆ. ತೋರ್ಸ, ಏನಾಗಲ್ಲ. ತೋರ್ಸು ವಿನಯ, ಬೇಡವಾ? ಇದೊಂದು ರಿವೀಲ್ ಮಾಡಿ ಸಾಕು. ಬ್ಲ್ಯಾಕ್ ಕಲರ್ ಶರ್ಟ್, ಗಣೇಶನ ಹಬ್ಬಕ್ಕೆ. ಇಂಟಿಗ್ರಿಟಿ, ದ ಸ್ಪಿರಿಟ್ ಕಾಲ್ಡ್ ಯೂತ್. ಎಲ್ಲ ಏನು ತೋರಿಸ್ತೀವಿ ಮಾಡ್ತೀವಿ. 1899. ಅದಕ್ಕೆ ಕುಕ್ಕರ್ ಕೊಟ್ಟಿರೋದು ನಿಂಗೆ. ಯಾಕೆ ಹೇಳು? ಹಾಂ, ಅದು ಎಲ್ಲ ಶರ್ಟು ಅಷ್ಟೇ ಕಣಮ್ಮ. ಅದಕ್ಕೆ ಅವರು ಕುಕ್ಕರ್ ಕೊಟ್ಟಿರೋದು ನಿನ್ಗೆ. ಎಲ್ಲದಕ್ಕೂ ಕುಕ್ಕರ್ ನೋಡಿದ್ರಾ? ನೋಡ್ಲಿಲ್ವಾ? ತೋರ್ಸವಿನಿ ಕುಕ್ಕರ್ನ. ಜೈಪಾನು ಅವ್ರು ರಾತ್ರಿ ಬಂದಿದ್ದು ಲೇಟ್ ಆಯಿತು. ಇವನೊಬ್ಬ ಅವನೇ ನಮ್ಮ ಮನೇಲಿ. 10 ಗಂಟೆ ಅವ್ನು ಬಂದಾಗ ನಾಗ ಇದನ್ನು ತೋರಿಸೋದ ನಾನು. ಅವ್ರು ಬೆಳಿಗ್ಗೆನೆ ನೋಡಿರ್ತಾರೆ ಅದನ್ನು. ಒರಿಜಿನಲ್ ತೋರಿಸೋದೆ. ಸೊ ರಾತ್ರಿ ಇದು ನಾವು ಕುಂಕುಮಕ್ಕೆ ಈ ಥರ ಪ್ಯಾಕ್ ಮಾಡಿ ನೆನ್ನೆನೇ ಇಟ್ಕೊಂಡ್ಬಿಟ್ಟಿದ್ದೆ. ಸುಮಾರು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದು. ಪೂಜೆಗೆ ತಗೊಂಡಿದ್ದೀನಿ ವಿಭೂತಿ, ಅರಿಶಿನ, ಕುಂಕುಮ, ಅಕ್ಷತೆ. ಇದು ಆರತಿ ಮಾಡೋಕ್ಕೆ. ಇದು ಅದಕ್ಕೆ 2 ತುಪ್ಪದ ಬತ್ತಿ ಇಟ್ಕೊಂಡ್ಬಿಡು. ಇದಕ್ಕೆ 2 ತುಪ್ಪದ, ಅದಕ್ಕೆ ಎಲ್ಲ 2 ಬಾಗಿಲ 5 ತುಪ್ಪದ ಬತ್ತಿ ಹಾಕೋತೀನಿ. ಸರಿ. ಅದನ್ನ ಇಲ್ಲಿಟ್ರೆ ಜಾಗ ಇಲ್ಲ ಅಂತ ಇನ್ನೇನು ಹಾಕೋಬೇಕಲ್ಲ. ಇದಕ್ಕೆ ತೊಳೆದಿಕ್ಕಲ್ಲ ಲೋಟ. ಏನು ಹೇಳಿ? ಪಂಚಪತ್ರೆ. ಇದನ್ನ ಜೊತೆಗೆ ಕಟ್ ಮಾಡಿ ಹಾಕೊಂಡು ಕೊಡೋದು. ಸರಿ. ನೋಡೆ ಅಲ್ಲೇ ಮೇಲೆ ಇಟ್ಟಿದ್ದೀನಿ ಹೂವ, ಬಿಲ್ಪತ್ರೆ ಇಟ್ಟಿದ್ದೀನಿ. ಇಟ್ಕೋ. ಅದಕ್ಕೆ ಒಂಚೂರು ಇಟ್ಕೋ, ಭಾರ ಆಗುತ್ತೆ ಅಂದಿದ್ದು. ದೇವ್ರಿಗೆ ನೀವ್ಸು. ಸುಮ್ಮನೆ ಹಂಗೆ ನೀವ್ಸು ಮನೆಯಿಂದ. ಈಗ ಎತ್ಕೊಂಡೋಗಿ ಅಲ್ಲಿ ಗೌರಿಗೆ ಕೊಡು. ವನದೇವಿ ಐತಲ್ಲ ಅದಕ್ಕೆ. ಅದೇನು ಬೇಡ ಬಿಡು, ಪಂಚಪತ್ರೆ ಅಲ್ಲೇ ನೀರಿರ್ತದೆ, ಎತ್ಕೋ. ಬೇಡ ಅಲ್ಲ, ಅಲ್ಲೆಲ್ಲಿ ಇಟ್ಕೋತೀಯಾ? ಇದ್ರೊಳಗೆ ಇಕ್ಕೋ. ಇಲ್ಲ ಅಂದ್ರೆ ಅಲ್ಲ. ಸೊ ಫ್ರೆಂಡ್ಸ್, ರೆಡಿಯಾಗಿ ಆಯ್ತು ಇವಾಗ. ಸೊ ಇದೇ ನನ್ನ ಸೀರೆ ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ಗೌರಿ ಗುಡಿಗೆ ಹೋಗಿ ಪೂಜೆ ಮಾಡಿ ಬರೋದು, ಬಾಗ್ನ ಕೊಟ್ಟು
ಸೊ ಇವಾಗ ಹೊಡ್ತಾ ಇದ್ದೀವಿ. ಸೊ ಹೇಗಿದೆ ನನ್ನ ಡ್ರೆಸ್ ಅಂತ ಕಮೆಂಟ್ ಮಾಡಿ. ಹೂ ಒಂದು ತಗೋಬೇಕು ಅಂತ ತಗೋತೀನಿ. ಆಯ್ತಾಯ್ತು ಫ್ರೆಂಡ್ಸ್, ಹೊರಟಿದ್ದೀವಿ ಇವಾಗ. ಸೊ ಬಾಗ್ನೆಲ್ಲ ತುಂಬಿಕೊಂಡು ಗೌರಿ ಗುಡಿಗೆ ಹೋಗಿ ಮಾಡ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ಇಯರು ಇದೇ ಥರ ಮಾಡಿದ್ದೆ. ನೀವು ಹೋಗಿ ನಂದು ಲಾಸ್ಟ್ ಇಯರ್ ವ್ಲಾಗ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದಿಲೀಪ್ ಬರ್ತಿದ್ದಾನೆ ಇವತ್ತು ಸ್ಪೆಷಲ್. ಇವನ್ನ ಇಟ್ಕೊಳಕ್ಕಾಗಲ್ಲ ಅಂತ ನಾವು ಮೋಸ್ಟ್ಲಿ ಲಾಸ್ಟ್ ಇಯರ್ ಕರ್ಕೊಂಡು ಹೋಗಿದ್ವಾ. ಸೊ ಈ ಸಲಿನೂ ಬರ್ತಿದ್ದಾನೆ. ಹ್ಯಾಪಿ ಗೌರಿ ಗಣೇಶ ಅಲ್ಲ, ಗಣೇಶ ಅಲ್ಲ ಗಣೇಶ. ಸೊ ಹೊರಟಿದ್ದೀವಿ. ಸೊ ನನ್ನ ಕಾಸ್ಟ್ಯೂಮ್ ಈ ಥರ ರೆಡಿ ಆಗಿದ್ದೀನಿ ಇವತ್ತು. ಇದು ನಾನು ತೋರಿಸಿದ್ದು ಅನ್ಸುತ್ತೆ ನಿಮಗೆ ಲಾಸ್ಟ್ ವ್ಲಾಗ್ಗಳಲ್ಲಿ ತಗೊಂಡಿದ್ದು ಸ್ಯಾರಿ ಇದು, ಇವಾಗ ಹೊಲ್ಸ್ಕೊಂಡಿದ್ದು. ಸೊ ವಿನಯ್ ಇವತ್ತು ಫುಲ್ ಬ್ಯುಸಿ ಗಣೇಶ ಹಬ್ಬದಲ್ಲಿ, ಹಾಗಾಗಿ ಕರ್ಕೊಂಡೋಗಿ ಒಂದ್ಸಲ ಡ್ರಾಪ್ ಮಾಡಿಬಿಟ್ರೆ ಬ್ಯುಸಿ ಆಗ್ತಾರೆ ಅವ್ರು. ಅಣ್ಣ ಇಲ್ಲಿ ಗೌರಮ್ಮನ ಗುಡಿ. ಅಲ್ಲಿದ್ಯಾ? ಹಾಂ ಫೋನ್ ಮಾಡ್ತೀನಿ. ಸರಿ ಅಣ್ಣ. ಕ್ಲೀನ್ ಮಾಡ್ಕೊತಾ ಇರ್ತಾರೆ. ಹಾಂ ಅಣ್ಣ. ಆಮೇಲೆ ನೀನು ಬಂದಾಗ ತಗೋಬೇಕು. ಹಾಂ ಸರಿ ಅಣ್ಣ. ಎಲ್ಲ ತಂದ್ಕೊಬಿಡ. ಲೈಟ್ ಅಲ್ಲೇ ಇರಲ್ಲ, ಏನ ಲೈಟ್ಗಳು ತಂದ್ಬಿಡ, ಇಲ್ಲ ಬರೀ ವೈರಿಂಗ್ ಸಾಕಾ? ವೈರಿಂಗ್ ಹಾಂ ಸರಿ ಅಣ್ಣ, ಆಯ್ತು. ಲೈಟ್ ಎಲ್ಲ ಅವನ POP ಆದ್ಮೇಲೆ ಅಲ್ಲ. ಹಾಂ ಸರಿ ಅಣ್ಣ. ಅಡ್ಡ ಉದುತ್ತಾನ ಇದು ಅಂಗಡಿ ಇರೋದ್ರಿಂದ ಮುಂದೆನಾ? ಅಲ್ಲೇ ಎದುರು ಕಾಣಿಸ್ತಾ ಇಲ್ವಲ್ಲಿ ಪೇಂಟ್ ರಾಮ ರಾಮ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಬಾಗ್ನೆ ಎಲ್ಲ ಕೊಟ್ಟು ಇವಾಗ ರಿಟರ್ನ್ ಆಗ್ತಾ ಇದೀವಿ. ದಿಲೀಪ್ ನಂತೂ ಹಿಡಿಯೋಕ್ಕಾಗದೆ ಅಷ್ಟು ತೀಟೆ ಮಾಡಿ ಇಕ್ತ ಅಲ್ಲಿ ನೋಡಿ. ಇವಾಗ ನಗ್ತಿದ್ದಾನೆ. ಗೆಜ್ಜೋಸ್ರೆಲ್ಲ ಬಾಯಿಗೆ ಹಾಕೊಂಡಿದ್ದ. ಸೊ ಗೌರಿ ಹಬ್ಬದ ವ್ಲಾಗ್ ಇದು. ಸೊ ಹೇಗನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಟಿಫನ್ ಇನ್ನೂ ಮಾಡಿಲ್ಲ, ಇವಾಗ ಮನೆಗೆ ಹೋಗಿ ಮಾಡಬೇಕು. ಸ್ವಲ್ಪ ಹೊಟ್ಟೆ ಹಸಿ ಆಗ್ಬಿಟ್ಟಿದೆ. 11 ಗಂಟೆ 11 ಕಾಲಾಗಿದೆ. ಬೇಗನೆ ಹೋಗಿದ್ವಿ, ಆಲ್ಮೋಸ್ಟ್ 8 ಗಂಟೆ 8 ಕಾಲ್ಗೆಲ್ಲ ಹೋಗಿದ್ವಿ. ಸೊ ಪೂಜೆ ಮುಗಿಸಿದ್ದು ಸ್ವಲ್ಪ ಲೇಟ್ ಆಯಿತು. ಹೋದ ತಕ್ಷಣ ಹೂ ಕಟ್ತಿದ್ದು 500 ಹೂವೆಲ್ಲ ಕಟ್ಸ್ಕೊಂಡು ಪೂಜೆ ಮಾಡಿ ನೈವೇದ್ಯ ಮಾಡಿ ಬಂದಿದ್ದಾಯಿತು.